ಮಹಿಳಾ ವೈದ್ಯರು ಸಿಬ್ಬಂದಿಗಳುಳ್ಳ ಕಲ್ಯಾಣ ಕರ್ನಾಟಕದ ಮೊದಲ ಆಸ್ಪತ್ರೆ ನವೆಂಬರ್ 2ರಂದು ಉದ್ಘಾಟನೆ. ನವೆಂಬರ್ 2ರಂದು ಸ್ಟಾರ್ ಲೈಫ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಉದ್ಘಾಟನೆಯಾಗಲಿದೆ. ಕಲಬುರಗಿ ನಗರದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೊದಲ ಬಾರಿಗೆ ಮಹಿಳಾ ವೈದ್ಯರು ಹಾಗೂ ಮಹಿಳಾ ಸಿಬ್ಬಂದಿ ಹೊಂದಿರುವ ಸ್ಟಾರ್ ಲೈಫ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ನವೆಂಬರ್ 2ರಂದು ಉದ್ಘಾಟನೆಯಾಗಲಿದೆ ಎಂದು ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಪ್ರಶಾಂತ್ ಮಾಲಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಸ್ಟಾರ್ ಲೈಫ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ 30 ಹಾಸಿಗೆ ಸಾಮರ್ಥ್ಯದ ಸುಸಜ್ಜಿತ ಅತ್ಯಾಧುನಿಕ ಆಸ್ಪತ್ರೆಯಲ್ಲಿ ನುರಿತ ವೈದ್ಯರ ತಂಡವು ಸೇರಿ ಈ ಭಾಗದ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಮಹಿಳಾ ವೈದ್ಯರು ಹಾಗೂ ಸಿಬ್ಬಂದಿ ಒಳಗೊಂಡಿರುವ ಒಂದು ಒಳ್ಳೆಯ ಆಸ್ಪತ್ರೆಯನ್ನು ನಾವು ಆರಂಭಿಸುತ್ತಿದ್ದೇವೆ ಎಂದರು. ಆಸ್ಪತ್ರೆಯಲ್ಲಿನ ವೈದ್ಯರು ಒಂದೊಂದು ವಿಭಾಗದಲ್ಲಿ ಒಂದೊಂದು ರೀತಿಯಲ್ಲಿ ಪರಿಣಿತಿಯನ್ನು ಪಡೆದಿದ್ದು ಎಲ್ಲರ ಸೇವೆಯನ್ನು ಪಡೆದುಕೊಂಡು ಈ ಭಾಗದ ರೋಗಿಗಳ ಸಮಸ್ಯೆಗಳಿಗೆ ತ್ವರಿತವಾಗಿ ಹಾಗೂ ಪರಿಣಾಮಕಾರಿಯಾಗಿ ಸ್ಪಂದಿಸಲು ಆಸ್ಪತ್ರೆಯು ದಿನದ 24 ಗಂಟೆಗಳ ಅವಧಿಯವರೆಗೂ ಸಹ ಸೇವೆ ಒದಗಿಸಲಿದೆ. ವಿಶೇಷವಾಗಿ 24x7 ತುರ್ತು ಹೈರಿಸ್ಕ್ ಹೆರಿಗೆ ಸೇರಿದಂತೆ ಮಗುವಿನ ಚಿಕಿತ್ಸೆಗೆ ತಜ್ಞ ವೈದ್ಯರ ವಿಶೇಷ ತಂಡ ರಚನೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ವರದಿ ಡಾಕ್ಟರ್ ಅವಿನಾಶ್ ದೇವನೂರ್, ಕಲಬುರಗಿ. ಟೈಮಿಂಗ್ ಮಧ್ಯಾಹ್ನ 12ರಿಂದ ಸಾಯಂಕಾಲ 5 ಗಂಟೆವರೆಗೆ ಟೈಮಿಂಗ್ ಇದೆ ಸರ್. ಕೇಸಸ್ ಮತ್ತೆ ಗೈನೆಕ್ ಆಂಕಾಲಜಿ ಕೇಸಸ್ ಇವೆಲ್ಲ ಇಲ್ಲಿ ಹ್ಯಾಂಡಲ್ ಮಾಡ್ತೇವೆ ನಾವು. ಮತ್ತು ಈ ಹಾಸ್ಪಿಟಲಲ್ಲಿ ನಾವು OT ಸೌಲಭ್ಯನೂ ಇದೆ. ವಿ ಹ್ಯಾವ್ ಲ್ಯಾಪ್ರೋಸ್ಕೋಪಿಕ್ ಫೆಸಿಲಿಟಿನೂ ಇದೆ. ಆ್ಯಂಡ್ ವಿ ಆರ್ ಅ ಟೀಮ್ ಆಫ್ ಡಾಕ್ಟರ್ಸ್ 24/7 ನಮ್ಮ ಹತ್ರ ಪೀಡಿಯಾಟ್ರಿಷಿಯನ್ ಆಗಲಿ ಗೈನಕಾಲಜಿಸ್ಟ್ ಆಗಲಿ ಇಲ್ಲಿ ಅವೈಲೇಬಲ್ ಇರ್ತಾರೆ. ಸೊ ನಮ್ದು ಏನು ಉದ್ದೇಶ ಅಂತಂದಿದ್ರೆ ವಿ ವಾಂಟ್ ಟು ಗಿವ್ ದ ಬೆಸ್ಟ್ ಕೇರ್ ಫಾರ್ ಎವ್ರಿ ಮದರ್ ಆ್ಯಂಡ್ ಎವ್ರಿ ಚೈಲ್ಡ್. ಸೊ ನಮ್ಮ ಹತ್ರ ನಮ್ಮ ಟೀಮ್ ಇದೆ. ಡಾಕ್ಟರ್ ಇದ್ರೀಸ್ ಸರ್ ಇದ್ದಾರೆ, ಅವರು ಪೀಡಿಯಾಟ್ರಿಷಿಯನ್ ಇದ್ದಾರೆ. ಆ್ಯಂಡ್ ಡಾಕ್ಟರ್ ವಿನೋದ್ ಸರ್, ಡಾಕ್ಟರ್ ಆದರ್ಶ್, ಡಾಕ್ಟರ್ ಪ್ರಿಯಾ ಮೇಡಮ್ ಗೈನಕಾಲಜಿಸ್ಟ್ ಇದ್ದಾರೆ. ಸೊ ನಮ್ಮ ಟೀಮ್ ವಿ ವಿಲ್ ಬಿ ಅವೈಲೇಬಲ್ 24/7. ಈ ಭಾಳಷ್ಟು ಹಾಸ್ಪಿಟಲ್ ನೋಡ್ತಾ ಇರಬೇಕು ನೀವು, ನೈಟಲ್ಲಿ ಡಾಕ್ಟರ್ಸ್ ಅವೈಲೇಬಲ್ ಇರೋದಿಲ್ಲ. ಸೊ ಆ ಪ್ರಾಬ್ಲಮನ್ನು ವಿ ವಾಂಟ್ ಟು ಅಡ್ರೆಸ್ ಇಟ್ ಇಲ್ಲಿ ಗುಲ್ಬರ್ಗಾ ಡಿಸ್ಟ್ರಿಕ್ಟಲ್ಲಿ. ಸೊ ವಿ ವಾಂಟ್ ಟು ಟ್ರೀಟ್ ಈವನ್ ಎಟ್ ದ ನೈಟ್ ಅವರ್ಸ್ ಆಲ್ಸೋ ಪೇಷಂಟ್ಸಿಗೆ. ನಮ್ಮದು ಡಾಕ್ಟರ್ ವಿನೋದ್ ಸರ್ ಮುಂದಿನ ಬಗ್ಗೆ ಹೇಳ್ತಾರೆ ಇದು ಹಾಸ್ಪಿಟಲ್ ಬಗ್ಗೆ. ಓಪನಿಂಗ್ ಇದೆ, ತಾವೆಲ್ಲರೂ ಬರಬೇಕು, ನಮ್ಮನ್ನು ಆಶೀರ್ವಾದ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ಇದೆ. ಸೊ ನಮ್ಮದು ಏಮ್ ಮೊದಲಿಂದ ಇದೆ, ವಿ ವಾಂಟ್ ಟು ಗಿವ್ ದ ಬೆಸ್ಟ್ ಕೇರ್ ಟು ದ ಪೇಷಂಟ್, ಬೆಸ್ಟ್ ಕೇರ್ ಟು ಎವ್ರಿ ಮದರ್ ಆ್ಯಂಡ್ ಬೆಸ್ಟ್ ಕೇರ್ ಟು ಎವ್ರಿ ಚೈಲ್ಡ್. So I want to introduce my hospital, that is Star Life Mother and Child Hospital. So we are introducing a new concept, that is only gynec and pediatric related issues here. So in this concept we are only focusing on the female, like we are here ಇದ್ದಾರೆ, ಅವರು MBA ಮುಗಿಸಿದ್ದಾರೆ. ಸೊ MBBS MS OBG ಫೆಲೋಶಿಪ್ ಇನ್ ಲ್ಯಾಪ್ರೋಸ್ಕೋಪಿ ಆ್ಯಂಡ್ ಫೆಲೋಸೊನಾಲಜಿ ಮಾಡಿದ್ದು. ಈ ಆಸ್ಪತ್ರೆ ಎಕ್ಸ್ಕ್ಲೂಸಿವ್ಲಿ ಇಟ್ ಇಸ್ ಫಾರ್ ಮದರ್ ಆ್ಯಂಡ್ ಚೈಲ್ಡ್, ಅಂದರೆ ಮಹಿಳೆಯರು ಹಾಗೂ ಮಕ್ಕಳಿಗೋಸ್ಕರನೇ ಇರೋದು ಆಸ್ಪತ್ರೆ. ಅದಕ್ಕೋಸ್ಕರ ನಾನು ಬೀಕ್ ಗೈನಕಾಲಜಿಸ್ಟ್, ನಾನು ಎಲ್ರಿಗೂ ಹೇಳಕ್ಕೆ ಇಷ್ಟಪಡೋದೇನೆಂದರೆ ಎಲ್ಲ ಮಹಿಳೆಯರು ಯಾವುದೇ ಥರ ಸಮಸ್ಯೆ ಇರಲಿ, ಋತು ಮತ್ತು ಆದಾಗಿನ ಹಿಡಿದು ಋತು ಬಂಧನ ನಾವೇನಂತೀವಿ ಮೆನೋಪಾಸ್ ಅಲ್ಲಿವರೆಗೂ, ಅಥವಾ ಅದಾದಮೇಲೂ ಕೂಡ ಯಾವುದೇ ಥರದ ಸಮಸ್ಯೆ ಇರಲಿ ಹೆಣ್ಮಕ್ಳಿಗೆ ಅವ್ರು ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೋಬಹುದು. ಕಮಿಂಗ್ ಟು ಆಬ್ಸ್ಟೆಟಿಕ್ಸ್ ಪಾರ್ಟ್, ಆಬ್ಸ್ಟೆಟಿಕ್ಸ್ ಅಂದರೆ ಪ್ರಸೂತಿ ಮತ್ತು ಹೆರಿಗೆ ವಿಭಾಗದಲ್ಲಿ ನಿಮಗೆ ಮಂತ್ಲಿ ಪ್ರೆಗ್ನೆನ್ಸಿ ಚೆಕಪ್ ಆಗಲಿ ಅಥವಾ ಯಾವುದೇ ಥರದ್ದು ಬ್ಲಡ್ ಟೆಸ್ಟು, ಸ್ಕ್ಯಾನಿಂಗ್ ಫೆಸಿಲಿಟಿ ಎಲ್ಲ ಥರದ್ದು ಅವೈಲೇಬಿಲಿಟಿ ನಮ್ಮ ಆಸ್ಪತ್ರೆಯಲ್ಲಿ ಅವೈಲೇಬಲ್ ಇದೆ. ನಾರ್ಮಲ್ ಹೆರಿಗೆನೂ ಇಲ್ಲಿ ಅವೈಲೇಬಲ್ ಇದೆ, ಸಿಸೇರಿಯನ್ ಇದೆ. ಈವನ್ ಸಿಸೇರಿಯನ್ ಆಗೋಕ್ಕಿಂತ ಮುಂಚೆ ಅಥವಾ ಆದಮೇಲೆ ಏನಾದರೂ ಹೈ ರಿಸ್ಕ್ ಲೈಕ್ ಶುಗರ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಶುಗರ್ ಕಾಯಿಲೆ ಅಥವಾ BP ಕಾಯಿಲೆ, ಇನ್ಯಾವುದೇ ಥರ ಕಾಯಿಲೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಇದ್ರೂ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಮ್ಯಾನೇಜ್ ಮಾಡ್ತೀವಿ. ಇಲ್ಲಿ ICU ಫೆಸಿಲಿಟಿ ಇದೆ, ಮದರ್ ಆಬ್ಸ್ಟೆಟಿಕ್ಸ್ ICU ಇದೆ. ಆ್ಯಂಡ್ ತಜ್ಞ ಫಿಸಿಷಿಯನ್ ಆಗಲಿ ಅಥವಾ ಅನಸ್ಥಿಷಿಯಾಲಜಿಸ್ಟ್, ಇಂಟೆನ್ಸಿವಿಸ್ಟ್ ಎಲ್ಲರೂ ಕೂಡ ಈ ಆಸ್ಪತ್ರೆಯಲ್ಲಿ ವಿ ಹ್ಯಾವ್ ಅ ಟೀಮ್
So any pregnancy related or delivery related high risk things, everything will be managed here. ನೆಕ್ಸ್ಟ್ ಗೈನಕಾಲಜಿ ಬಂದ್ಬಿಟ್ಟು ಗೈನೆಕ್ ಅಂತಂತಂದರೆ ಲೈಕ್ ಮಹಿಳೆಯರಿಗೆ ಅಪಾರ್ಟ್ ಫ್ರಮ್ ಡೆಲಿವರಿ ಯಾವುದೇ ಥರದ್ದು ಸಮಸ್ಯೆ ಇರಲಿ, ಕಾಯಿಲೆ ಇರಲಿ, ಅತಿಯಾದ ಋತುಸ್ರಾವ ಆಗೋದಾಗಲಿ, ಅಥವಾ ಮುಟ್ಟಿನ ಸಮಸ್ಯೆ ಆದಾಗ ಹೆಚ್ಚಿಗೆ ಹೊಟ್ಟೆ ನೋವು ಇರೋದಾಗಲಿ, ಅಥವಾ ಗರ್ಭಕೋಶದ ನಂಜು, ಅಥವಾ ಗರ್ಭಕೋಶದ ಬಾವು, ಅಥವಾ ಗರ್ಭಕೋಶದ ಮೇಲೆ ಗಡ್ಡೆಗಳು, ಫೈಬ್ರಾಯ್ಡ್ ಅಂತ ನಾವು ಹೇಳ್ತೀವಿ ಮಾಮೂಲಾಗಿ, ಅಥವಾ ಅಂಡಾಶಯ ಸಮಸ್ಯೆಗಳು ಲೈಕ್ PCOD, ಯಾವುದೇ ಥರದ್ದು ಸಮಸ್ಯೆ ಪರ್ಟೇನಿಂಗ್ ಟು ಲೇಡೀಸ್, ಅವ್ರಿಗೆ ಋತುಸ್ರಾವ ಮುಟ್ಟ ಆದಾಗ ಇರಲಿ, ಇದೆಲ್ಲದಕ್ಕೂ ಕೂಡ ವಿ ಹ್ಯಾವ್ ಅ ಮಾಡರ್ನ್ ಟ್ರೀಟ್ಮೆಂಟ್. ಹಳೆ ಟ್ರೀಟ್ಮೆಂಟ್ ಅಂತೂ ಇದ್ದೇ ಇರುತ್ತೆ. ಅಪಾರ್ಟ್ ಫ್ರಮ್ ದಟ್ ಮಾಡರ್ನ್ ಟ್ರೀಟ್ಮೆಂಟ್ ಲೈಕ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್. ಲ್ಯಾಪ್ರೋಸ್ಕೋಪಿ ಅಂದರೆ ಇಟ್ ಇಸ್ ಅ ಕೀ ಹೋಲ್ ಸರ್ಜರಿ. ಇದು ಅತಿ ಚಿಕ್ಕದ ಇನ್ಸಿಷನ್ ಅಥವಾ ಹೊಟ್ಟೆ ಮೇಲೆ ಅತಿ ಚಿಕ್ಕದು, ಲೈಕ್ 1 ಸೆಂಟಿಮೀಟರ್ ಇಷ್ಟೇ ಹೋಲ್ ಮಾಡಿ ಆಪರೇಷನ್ ಮಾಡ್ತೀವಿ. ಹಳೆ ಕಾಲದಲ್ಲೆಲ್ಲ ಉದ್ದುದ್ದ ಕೊಯ್ದು 8-7 ಸೆಂಟಿಮೀಟರ್ ಅಂದರೆ ಅದು ಎಷ್ಟು ಸಮಸ್ಯೆ ಇರುತ್ತೆ ಅದಕ್ಕೆ ತಕ್ಕಂಥ ಆಪರೇಷನ್ ಮಾಡ್ತಿದ್ರು. ಬಟ್ ಇವಾಗ ಲ್ಯಾಪ್ರೋಸ್ಕೋಪಿ ಇಟ್ ಇಸ್ ಅ ವೆರಿ ಮಿನಿಮಲಿ ಇನ್ವೇಸಿವ್ ಸರ್ಜರಿ. ಅದರಿಂದಾಗಿ ಅತಿ ಕಡಿಮೆ ರಕ್ತಸ್ರಾವ ಡ್ಯೂರಿಂಗ್ ಸರ್ಜರಿ, ಅಥವಾ ಅದಾದಮೇಲೂ ಕೂಡ ಕಾಂಪ್ಲಿಕೇಶನ್ಸ್ ಎಲ್ಲ ಕಡಿಮೆ ಇರುತ್ತೆ. ಮತ್ತು ಪೇಷಂಟ್ಸ್ ಬೇಗ ಗುಣಮುಖರಾಗ್ತಾರೆ, ಬೇಗ ಡಿಸ್ಚಾರ್ಜ್ ಮಾಡ್ತೀವಿ. ನೀವು ಈವನ್ ನಿಮ್ದು ಡ್ಯೂಟಿ ಕೂಡ ಬೇಗ 1-2 ದಿವಸದಲ್ಲೇ ಕೂಡ ಡ್ಯೂಟಿಗೆ ಜಾಯ್ನ್ ಆಗ್ಬೋದು, ವರ್ಕ್ ಮಾಡೋದು. ಈ ಥರ ಎಲ್ಲ ಮಾಡರ್ನ್ ಫೆಸಿಲಿಟೀಸ್ ಇದೆ ಇಲ್ಲಿ. ಮತ್ತು ಸರ್ ಹೇಳ್ದಂಗೆ ತಾಯಿದು ಡೆಲಿವರಿ ಆದಮೇಲೆ ಮಗುಗೆ ತೊಗೊಂಡು ಬೇರೆ ಎಲ್ಲೂ ಹೋಗೋದು ಅವಶ್ಯಕತೆ ಇಲ್ಲ. ಮಗು ಏನಾದರೂ ನಾರ್ಮಲ್ ಚೆಕಪ್ ಇರಲಿ ಅಥವಾ NICU ಕೇರ್ ಇರಲಿ, ಇನ್ಯಾವುದೇ ಥರ ಸಮಸ್ಯೆ ಇದ್ದರೂ ಎಲ್ಲ ಕೂಡ ಒಂದೇ ರೂಫಲ್ಲಿ ಅಂಡರ್ ಒನ್ ರೂಫ್ ವಿ ಆರ್ ಹ್ಯಾವಿಂಗ್ ಆಲ್ ದ ಟ್ರೀಟ್ಮೆಂಟ್. ಸೊ ಎಲ್ಲರೂ ಇದನ್ನು ಉಪಯೋಗ ತಗೋಬೇಕಂತ ನಾನು ಹೇಳ್ತೀನಿ. ವಿನೋದ್ ಮಠ್ ಅಂತ MBBS MD ಪೀಡಿಯಾಟ್ರಿಕ್ಸ್ ಫೆಲೋಶಿಪ್ ಇನ್ ನ್ಯೂರೋಟಾಲಜಿ. ನಮ್ಮೊಂದು ಪೀಡಿಯಾಟ್ರಿಕ್ಸ್ ಟೀಮ್ ಇದೆ. ವಿದ್ರೇಶ್ ಸರ್ ಸೀನಿಯರ್, ಆದರ್ಶ್ PSU ಇಂಟೆನ್ಸಿವಿಸ್ಟ್, ಸೊ ಡೈರೆಕ್ಟರ್ ಸರ್ ಪ್ರಶಾಂತ್ ಮಾಲಿ ಸರ್ ಕೂಡಿ ಒಂದು ಪೀಡಿಯಾಟ್ರಿಕ್ ಮತ್ತು ಮ್ಯಾಟರ್ನಿಟಿ ಚೈಲ್ಡ್ ಹೆಲ್ತ್ ಹಾಸ್ಪಿಟಲ್. ಬೇಸಿಕಲಿ ಒಂದು ಕಾನ್ಸೆಪ್ಟ್, ನಾವೆಲ್ಲ ದೊಡ್ಡ ಮೆಟ್ರೋ ಸಿಟೀಸಲ್ಲೆಲ್ಲ ಒಂದು ಪ್ರಾಪರ್ ಫುಲ್ ಫ್ಲೆಜ್ಡ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅಂತ ಇರುತ್ತೆ. 24/7 ಸರ್ವಿಸಸ್ ಕೊಡ್ತಾ ಇರ್ತಾರೆ. ಆ ಥರ ಹಾಸ್ಪಿಟ್ಲ್ ಇಲ್ಲೊಂದು ಇರಬೇಕು ಅಂತ ಸ್ಟಾರ್ಟೆಡ್. ಸೊ ಇಲ್ಲಿ ನಮ್ಮ ಹತ್ರ NICU, PICU ಮತ್ತು ವಾರ್ಡ್ ಎಲ್ಲ ಸರ್ವಿಸಸ್ ಇರುತ್ತೆ, OPDಸು ಇರುತ್ತೆ. ಆ್ಯಂಡ್ NICU ಅಲ್ಲಿ ನಮ್ಮ ಕಡೆ ವೆಂಟಿಲೇಟರ್ಸ್ ಇರುತ್ತೆ, ಪ್ರಾಪರ್ ಫುಲ್ ಫ್ಲೆಜ್ಡ್ ಏನು ಲೆವೆಲ್ 3 NICU ಅಂತೀವಿ ನಾವು. ಬೇಸಿಕಲಿ ಕಾನ್ಸೆಪ್ಟ್ ಎಲ್ಲ ನೋಡೋದೆಲ್ಲ ಮೆಟ್ರೋ ಸಿಟೀಸಲ್ಲಿ. ಆ ಥರದ ಫೆಸಿಲಿಟೀಸ್ ಇಲ್ಲಿ ನಮ್ಮ ಹತ್ರ, ಬಿಕಾಸ್ ನಮ್ಮದು ಗೌರ್ಮೆಂಟಿಂದು ಜೊತೆ ಒಂದು ಟೀಮ್ ಅಪ್ ಥರ ಇದೆ ಇದು. ಗೌರ್ಮೆಂಟ್ ಆಲ್ಸೋ ವಾಂಟ್ಸ್ ಅದು ಏನೋ ನಮ್ಮದು ನ್ಯೂರಟಲ್ ಮಾರ್ಟಾಲಿಟಿ ರೇಟ್ ಕಮ್ಮಿ ಮಾಡಬೇಕಂತ ಇದೆ, ಪೀಡಿಯಾಟ್ರಿಕ್ ಮಾರ್ಟಾಲಿಟಿ ರೇಟ್ ಕಮ್ಮಿ ಮಾಡಬೇಕಂತ ಇದೆ. ಬೇಸಿಕಲಿ ಡೆತ್ಸ್ ಎಲ್ಲ ಕಮ್ಮಿ ಆಗಬೇಕು, ಆಮೇಲೆ ನಮ್ಮ ಮಕ್ಕಳು ಒಳ್ಳೆಯ ರೀತಿಯಿಂದ ಬೆಳಿಬೇಕು, ಇದು ನಮ್ಮದು ಆಶೆ. ಸೊ ನಮ್ಮೆಲ್ಲರದು ಬಾಳ್ವೇಸ್ ನಮ್ದೆಲ್ಲರದು ಏನಂತಾರೆ ಕೂಡಿ ಒಂದು ಈ ಥರ ವರ್ಕ್ ಮಾಡಿ. ನಮ್ಮ ಗೈನಕ್ ಟೀಮು ಇದೆ, ಅವರು ವೆಲ್ಬರ್ಸ್ ಇದ್ದಾರೆ ಇಲ್ಲಿ. ಅವ್ರದ್ದು ಇಲ್ಲಿ OT ಎಲ್ಲ ಆಂಕಾಲಜಿನೂ ಆಗುತ್ತೆ. ಆಮೇಲೆ ಪ್ಲಸ್ ವಿ ಹ್ಯಾವ್ ಅ ಪೀಡಿಯಾಟ್ರಿಕ್ ಸರ್ಜನ್ ಆಲ್ಸೋ, ಅವರು OTs ಮಾಡ್ತಾರೆ. ಸೊ ಫುಲ್ ಫ್ಲೆಜ್ ಲೆವೆಲ್ 3 NICU, ಲೆವೆಲ್ 3 PICU ಕೇರ್ ಹೋಗ್ತಿದ್ದೀವಿ. ಸೊ ಆಶಿಸ್ತೀವಿ ಇದನ್ನೆಲ್ಲ ಒಳ್ಳೆ ಒಂದು ರೆಸ್ಪಾನ್ಸ್ ಬರುತ್ತೆ. ನಮ್ಮ ಕರ್ನಾಟಕ, ಎಸ್ಪೆಷಲಿ ನಮ್ಮ ನಾರ್ತ್ ಕರ್ನಾಟಕ ರೀಜನ್ ಕಲಬುರಗಿಯಲ್ಲಿ ಒಂದು ಪ್ರಾಪರ್ ಕೇರ್ ಕೊಡೋಂಥ ಪೀಡಿಯಾಟ್ರಿಕ್ ಫುಲ್ ಫ್ಲೆಜ್ ಬೆಸ್ಟ್ ಹಾಸ್ಪಿಟಲ್ ಇದು ಆಗ್ತದೆ ಅಂತ ನಾವು ಆಶಿಸ್ತೀವಿ. ನಮ್ಮದು ಇನ್ನೊಂದು ಹೊಸದಾಗಿ ಕಾನ್ಸೆಪ್ಟ್ ಅಂತಂದ್ರೆ, ಈಗ ತಾಯಿ ಮತ್ತು ಮಕ್ಕಳದ ಆಸ್ಪತ್ರೆ ಇದ್ರಿ. ಸೊ ನಮ್ಗೇನದ ಅಂತಂತಂದ್ರೆ, ಒಂದು ತಾಯಿಗೆ ಒಂದು ಪ್ರೈವಸಿ ಆಗಲಿ, ಒಂದು ರೆಸ್ಪೆಕ್ಟ್ ಆಗಲಿ, ಡಿಗ್ನಿಟಿಯಿಂದ ಟ್ರೀಟ್ಮೆಂಟ್ ಮಾಡಬೇಕು ಅಂತ ನಮ್ದೊಂದು ಉದ್ದೇಶ. ಮತ್ತು ಅದರ ಸಲುವಾಗಿ ಇಲ್ಲಿ ಆದಷ್ಟು 90% ಸಿಬ್ಬಂದಿಗಳು ಮಹಿಳೆಯರು ಇರ್ತಾರೆ. ಡಾಕ್ಟರ್ಸ್ ಬಿಟ್ಟು ಎಲ್ಲ ಥರದಾಗಲಿ, ಮೆಡಿಕಲ್ ಆಗಲಿ, ರಿಸೆಪ್ಷನ್ ಆಗಲಿ, ಲ್ಯಾಬ್ ಆಗಲಿ, NICU, PICU ಸ್ಟಾಫ್ ಆಗಲಿ, ಓನ್ಲಿ ಫ್ಯೂ ಡಿಪಾರ್ಟ್ಮೆಂಟ್ಸ್ ಡಾಕ್ಟರ್ಸ್ ಮತ್ತು ಸೆಕ್ಯೂರಿಟಿ ಬಿಟ್ಟಿದ್ರೆ ಎಲ್ಲರೂ ಮಹಿಳೆ ಸ್ಟಾಫೇ ಇರ್ತಾರೆ. ಸೊ ದ್ಯಾಟ್ ಎಲ್ಲ ಮಹಿಳೆಗೆ ಅದು ಒಂದು ಪ್ರೈವಸಿ ಇರಲಿ, ಅವರಿಗೂ ಒಂದು ಆತ್ಮೀಯತೆ ಇರುತ್ತೆ, ಒಂದು ದೇ ವಿಲ್ ಫೀಲ್ ಮೋರ್ ಕಂಫರ್ಟೇಬಲ್ ಅಂತ ನಮ್ದೊಂದು ಹೊಸದಾಗಿ ಕಾನ್ಸೆಪ್ಟಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ನಾವು